3 ಲಕ್ಷ ಬೆಲೆ ಬಾಳುವಂತಹ ಮಾವಿನ ಹಣ್ಣು ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಖಂಡಿತವಾಗಿ ಇದೆ. ಜಪಾನಿನ ಮಿಯಾಸಾಕಿ ಎನ್ನುವಂಥ ಮಾವಿನ ಹಣ್ಣಿನ ಬೆಲೆ 3 ಲಕ್ಷ. ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ನೋಡಿದ್ದೆ. ಇಲ್ಲೊಂದು ರೆಸಾರ್ಟಲ್ಲಿ ಮಾವಿನ ಗಿಡವನ್ನು ನೆಟ್ಟಿದ್ರು 3 ವರ್ಷಗಳ ಹಿಂದೆ. ಈಗ ಆ ಮಾವಿನ ಗಿಡ ಸ್ವಲ್ಪ ದೊಡ್ಡದಾಗಿ ಒಂದು ವಿಶೇಷವಾಗಿರುವಂಥ ಒಂದು ಮಾವಿನಕಾಯಿ ಆಗಿತ್ತು. ಮತ್ತು ಆ ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 2.5 ಇಂದ 3 ಲಕ್ಷದವರೆಗೂ ಆ ಮಾವಿನ ಹಣ್ಣಿನ ಬೆಲೆ ಇದೆ. ಇತ್ತೀಚೆಗೆ ಅದು ದೊಡ್ಡ ಸುದ್ದಿಯಾಗಿತ್ತು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಆ್ಯಕ್ಚುಲಿ ಅದೇ ಮಾವಿನ ಹಣ್ಣಿನ ಬಗ್ಗೆ ನಾನು ಪತ್ರಿಕೆಯಲ್ಲಿ ಓದಿದ್ದೆ. ಸರಿ ಸರ್. ಅದು ಎಷ್ಟು ಬೆಲೆ ಬಾಳುತ್ತೆ ಮತ್ತು ಯಾವ ಥರದ ಮಾವಿನ ಹಣ್ಣು ಸರ್ ಅದು? ಅಂದರೆ ನಾನೀಗ ಅದರ ತುಂಬ ಪರಿಚಯ ನಂಗಿಲ್ಲ. ಅದ್ರ ಓದಿ ಅದು ಪೇಪರಲ್ಲಿ ಓದಿ ಸ್ವಲ್ಪ ಮುಂಚೆ ಓದಿ ಜಪಾನಲ್ಲಿ ಒಂದು ಮಾವಿನ ಹಣ್ಣು ಉಂಟು. ಅದಕ್ಕೆ ಸಾಧಾರಣ ಒಂದು 2 ಲಕ್ಷ ಅಂತ ಮೇಲೆ ಉಂಟು. 2.5 ಲಕ್ಷ ಅಂತ ಉಂಟು ಅಂತ ಮಾತ್ರ ನನಗೆ ಗೊತ್ತಿತ್ತು. ಬೇರೇನು ವಿಷಯ ಗೊತ್ತಿರಲಿಲ್ಲ. ಅದರ ಒಂದು ಫೋಟೋ ನಾನು ನೋಡಿದ್ದೆ. ಒಂದು ನೇರಳೆ ಕಲರ್ ಆಗಿತ್ತು ಅದು ಆವಾಗ ನೋಡುವಾಗ. ನನಗೆ ಇದು ಬೆಳೆಯುತ್ತಾ ಬರುವಾಗ ಅದು ಕಲರು ಹಾಗೆ ಆಯಿತು. ನನಗೆ ಆಗ ಫ್ಲಾಶ್ ಆಯಿತು, ಇದು ಅದೇ ಮಾವಿನ ಹಣ್ಣು ಆಗಿರ್ಬೋದು ಅಂತ. ಅದರ ಹೆಸರೇನೋ ಮಿಯಾಜಾಕಿ ಅಂತ ಏನೋ. ಮಿಯಾಜಾಕಿ ಅಂತ ಹಾಗೆ ಸರ್. ಜಪಾನಿನಲ್ಲಿ ಮೋಸ್ಟ್ ಫೇಮಸ್ ಅದು. ಫೇಮಸ್ ಅಂದರೆ ಅದು ಅಂದರೆ ರಿಚ್ ಬಾಡಿ, ಅಂದರೆ ಶ್ರೀಮಂತರು ಈ ಉಡುಗೊರೆ ಎಲ್ಲ ಕೊಡಲಿಕ್ಕೆ, ಮತ್ತು ದೊಡ್ಡ ದೊಡ್ಡ ಹೋಟೆಲ್ ಅದನ್ನು ಹಾಗೆ ಅಂತ ನಂಗೆ ಗೊತ್ತು. ಅಷ್ಟು ಗೊತ್ತು ನನಗೆ. ನಿಮಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಯ್ತಾ? ಇಲ್ಲ ಸರ್, ನನಗೆ ಅದು ಗೊತ್ತೇ ಆಗಲಿಲ್ಲ. ಅದು ಎಲ್ಲ ಇದೇ ಥರ ಇತ್ತು. ನಮ್ಮ ಊರಿನ ಮಾವಿನ ಹಣ್ಣು ಹೇಗಿತ್ತು ಅದೇ ಥರ ಇತ್ತು ಅದು ಎಳೆ ಕಾಯಿಯಲ್ಲಿ. ನಂತರ ಅದು ಬೆಳೀತಾ ಬರುವಾಗನೇ ಆ ನೇರಳೆ ಕಲರು ಬರಲಿಕ್ಕೆ ಶುರುವಾಯಿತು. 1 kg 640 ಗ್ರಾಮ್. ಅಷ್ಟು ದೊಡ್ಡದಾಗಿತ್ತು. ಅದು ಅಪರೂಪ ಅಂತ ಆಗೋದು. ಇದರಲ್ಲಿ ಮಾತ್ರ ಈ ವರ್ಷ ಒಂದೇ ಆದ್ದು, ಇದು ಶುರು ಆದ್ದು. ಇನ್ನು ನೋಡ್ಬೇಕು ಬರುವ ವರ್ಷ ಹೇಗೆ ಅಂತ. ಅಂದ್ರೆ ಇದು ಎಷ್ಟು ವರ್ಷದ ಗಿಡ ಈಗ ಅದು 4 ವರ್ಷ ಏನಾಯ್ತು. 4 ವರ್ಷ ಆಯ್ತು ಅದಕ್ಕೆ ಗಿಡಕ್ಕೆ. ವರ್ಷದಲ್ಲಿ ಅದರಲ್ಲಿ ಒಂದೇ ಮಾವಿನ ಹಣ್ಣು ಅಲ್ಲ, ನಾನೀಗ ಅದು ನಾನು ಈಗ ಆದದ್ದು ಒಂದೇ, ಇನ್ನೂ ಹೆಚ್ಚಾಗ್ತದೆ ಏನೋ. ನೀವು ಅದನ್ನ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿದ್ದೇನೆ. ಹೇಗಿದೆ ಟೇಸ್ಟ್? ತುಂಬಾ ರುಚಿ. ಅಂದ್ರೆ ಅದು ಎಲ್ಲ ಮಾವಿನ ತರ ಅಲ್ಲ, ಸ್ವಲ್ಪ ಸ್ವೀಟ್ ಜಾಸ್ತಿ, ಸಿಹಿ ಜಾಸ್ತಿ ಅಂತ ನನ್ನ ಅನುಭವ. ತಿಂದಷ್ಟು ಮತ್ತೆ ತಿನ್ಬೇಕು ಅನಿಸ್ತಾ? ಒಂದು ಅದರ ಸ್ವಲ್ಪ ಸುವಾಸನೆ ಉಂಟು ತುಂಬಾ. ಅದು ಎಷ್ಟು ಮಂದಿ ಸೇರಿ ತಿಂದ್ರಿ ನೀವು? ನಾವು ಸಾಧಾರಣ ಒಂದು 40 ಜನ. ಅಂದ್ರೆ ದನಿ ಅವರ ನೆರೆಕರಿಗೆಲ್ಲ ಕೊಟ್ಟು, ಅವರ ದೋಸ್ತಿಗಳಿಗೂ ಕೊಟ್ಟು, ಎಲ್ಲರದು ನನ್ನ ಮನೆಗೂ ಬಂದು, ನಾನಿಲ್ಲಿ ಕೆಲಸ ಮಾಡುವ ನನ್ನ ಮನೆಗೂ ಬಂತು ಹಾಗೆ. ಇದರ ಮಾಲಕರ ಹೆಸರೇನು? ಮಾಲಕರು ಅಂದ್ರೆ ಕೃಷ್ಣ ಶೆಟ್ಟಿ ಕೆಳಗಿನ ಗೊತ್ತು. ಇಲ್ಲಿ ಉಚ್ಚಿಲದಲ್ಲಿ ಅವರ ಮನೆ ಇರೋದು, ಕೃಷ್ಣ ಶೆಟ್ಟಿ ಅಂತ. ನಾನು ಇಲ್ಲಿ ಕೆಲಸ ಮಾಡೋದು. ನನಗೆ ಒಂದು ಮನೆ ಉಂಟು ಇಲ್ಲಿ. ನನ್ನ ಹೆಂಡತಿ ಮಕ್ಕಳು ಎಲ್ಲ ಇಲ್ಲೇ ಇರೋದು. ನಾನು ಈ ತೋಟವನ್ನು ಅದಕ್ಕೆ ನೀರು ಬಿಡೋದು, ಅದರ ಆರೈಕೆ ಮಾಡೋದು. ತೆಂಗಿನ ಗಿಡ ಉಂಟು, ಕಂಗಿನ ಗಿಡ ಉಂಟು, ಮತ್ತೆ ಇದೆ ಫಲವಸ್ತು ಕೆಲವು.